ಬಾಯ್ ಬಂಧುಗಳೇ, ನಾನು ಹನುಮಂತಪ್ಪ ವಲಯಕಾರ್ KRS ಪಕ್ಷದ ಮಸಲಾಪುರ ಯುವ ಘಟಕದ ಅಧ್ಯಕ್ಷೆ. ನೋಡಿ, ಪ್ರಾಣಿಗಳನ್ನು ಪ್ರೀತಿಸಿ, ಪ್ರಾಣಿಗಳನ್ನು ನಂಬಿ, ಪ್ರಾಣಿಗಳನ್ನು ಜೋಪಾನ ಮಾಡಿ. ನೋಡಿ, ಇಲ್ಲಿ ನೋಡಿ ಯಾವ ಥರ ಅಂಟಿಕೊಂಡಿದ್ದಾವಂತೇಳಿ. ಯಾವತ್ತಿಗೂ ಮನಸ್ಸು ಮೃದುವಾಗಿರ್ಬೇಕಂತ. ಈಗಿನ ಕಾಲದವರಿಗೆ ಏನು ಉಪಕಾರ ಮಾಡಿದ್ರು ಎಲ್ಲ ಹೊಂದಿರ್ತಾರ, ತಲೆ ಒಳಗೆ ಎಲ್ಲ ಇರ್ತೈತಿ, ಆದರೆ ಕೆಟ್ಟದ್ದು ಬಯಸ್ತಾರೆ. ಈ ಪ್ರಾಣಿಗಳು ಹಂಗಲ್ಲ. ಒಂದ್ಸಲ ನಂಬಿದ್ವು ಅನ್ಕ ನಮ್ಮನ್ನ ಒಪ್ಕೊಂತಾವೆ, ಸ್ವಾಗತ ಮಾಡ್ತವೆ. ನೋಡಿ, ಇಲ್ಲಿ ನೋಡಿ ನೋಡಿ ಯಾವ ಥರ ಬಂದು ಇಲ್ಲೊಂದು ಪಕ್ಷಿ ಕುಂತಿದೆ ಅಂತ ನೋಡಿ. ನಾನು ಇದನ್ನು ಯಾಕೆ ಬಂದಿದ್ದೀನಿ ಅಂತಂದರೆ, ನಾನು ಇಲ್ಲಿ ಅರಣ್ಯ ಇಲಾಖೆ ಇದು ಗುಡ್ಡದಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿದ್ದೀನಿ. ಸಾಕು, ಇನ್ನು ಮುಂದೆ ದೊಡ್ಡವಾಗಿದ್ದಾವಲ್ಲ, ಹೆಂಗೋ ಬದುಕ್ತಾವೆ. ಇಷ್ಟು ದಿನ ಸಣ್ಣದಿತ್ತು, ಅಗ್ದಿ ಚಿಕ್ಕದಿತ್ತು, ಕಷ್ಟಪಟ್ಟು ಇದನ್ನು ಜೀವ ಉಳಿಸಿದ್ದೀನಿ ನಾನು. ಅಕ್ಕಿ ಬ್ಯಾಳಿ ಅದು ಇದು ಏನೇನೋ ಹಾಕಿ ಉಳಿಸಿದ್ದೀನಿ. ಇನ್ನು ಮುಂದೆ ನಾನು ಬಿಟ್ಟು ಹೋಗ್ತಾಯಿದ್ದೀನಿ. ಬಿಟ್ಟು ಹೋಗೋಕೆ ನನಗೆ ದುಃಖ ಆಗ್ತದೆ. ಯಾಕಂದರೆ ಪ್ರೀತಿಯಿಂದ ಈಗ ನೋಡಿ, ಇಲ್ಲೊಂದು ಅದು ಚಿಕ್ಕದು ನಾಯಿ, ಇದ್ರ ತಾಯಿ ಚಿರತೆ ತಗೊಂಡೋಗಿ ಬಾಯ್ಲಿ ನಿಂದು ವಿಚಾರ ಹೇಳ್ತೀನಿ, ಬಾಯ್ಲಿ ಏಯ್ ಬಾಯ್ ಮೇ. ಇದ್ರ ತಾಯಿನ ಇದ್ರದ್ದು ಡಿಲವರಿ ಆಗಿ 3 ದಿನದಲ್ಲಿ ಇದ್ರ ತಾಯಿನ ಇದೇ ಚಿರತೆ ತಗೊಂಡೋಗ್ಬಿಟ್ಟಿತ್ತು. ಅದನ್ನು ಎಲ್ಲ ಹಾಲು ಹಾಕಿ ಅದನ್ನು ಜೋಪಾನ ಮಾಡಿ ಅದ್ರದ್ದು ಪಾಪ ದೊಡ್ಡದಾಯಿತು. ಅದಕ್ಕೆ ಇಲ್ಲಿ ಒಂದು ರೂಮ್ ಐತಿ ನಮ್ಮ ಜಮೀನಿನೊಳಗೆ. ಆ ರೂಮಿನಲ್ಲಿ ನಾನು ಇಟ್ಟಿರ್ತೀನಿ, ಊಟ ತೊಗೊಂಬಂದು ಹಾಕ್ತೀನಿ. ಇದೇ ನನ್ನ ಜಮೀನು, ಈ ಕಡೆ ಎಲ್ಲ ಇರೋದು. ಊಟ ತೊಗೊಂಬಂದು ಹಾಕ್ತೀನಿ. ನಾನು ಬರೋ ದಾರಿ ಕಾಯ್ತಾನೆ ಇರ್ತಾವೆ. ನಾನು ಬೆಳಗ್ಗೆ 6 ಗಂಟೆಗೆ ಬರ್ತೀನಿ ಜಮೀನಿನೊಳಗೆ, ಎಲ್ಲ ಊಟ ತೊಗೊಂಬಂದಿರ್ತೀನಿ. ಬಾಯ್ಲಿ ಈಗ ಬಾ ಬಡಿ ಬಾಮಿ ಬಾಯ್ಲಿ. ಇದು ದೊಡ್ಡದು, ಇದು ಬಂತು ನೋಡಿ, ಇದು ದೊಡ್ಡದು. ಸುಮ್ಮನಿರು ನೀವು, ಹಂಗೆಲ್ಲ ಗಂಟು ಬಿಡ್ಬೇಡ್ರಿ ನನಗೆ, ಆಯಿತಾ? ಸುಮ್ಮನಿರು. ನೋಡಿ ಈ ನಾಯಿಗಳೆಲ್ಲ ನೋಡಿ, ಇವನ್ನೆಲ್ಲ ನೋಡಿ ನಾನು ಕಡ್ದಾಕ್ಬಿಡ್ತೇವೆ ಅಂತ ಇದಕ್ಕೂ ಭಯ. ಇನ್ನು ಯಾಕೆ ಕಡಿತೇವಮ್ಮಿ? ಎಲ್ಲರೂ ಒಂದೇ, ನೀವು ಪ್ರಾಣಿ ಪಕ್ಷಿ ಎಲ್ಲ ಒಂದೇ ಅಲ್ಲ. ಹೋಗ್ತೀಯಾ? ಅಲ್ಲಿ ನಿಮ್ಮ ಮಮ್ಮಿ ಇದ್ದಂಗೆ ಅದಾಳ, ಹೋಗ್ತೀಯಾ? ಅಲ್ಲಿ ಹೋಗಿ, ನೀವು ಹೋಗಿ ಮನೆಗೆ ಹೋಗಿ, ನೀವು ನಾನು ಹೋಗ್ತೀನಿ, ಬಾ. ಅಲ್ಲಿ ನಿಮ್ಮ ಮಮ್ಮಿ ಇದ್ದಾಗ ಅದಾಳ ಕೂಡ, ಅಲ್ಲಿ ಹೋಗ್ತೀಯಾ? ಬಿಟ್ಟು ಬಿಡ್ಲಾ? ಅಲ್ಲಿ ನಿಮ್ಮ ಮಮ್ಮಿ ಇದ್ದಾಳೆ, ಬಾ, ಬಿಟ್ಟು ಬರ್ತೀನಿ, ಆಯಿತಾ? ಇಲ್ಲೇ ಇದಾವೆ, ಹೋಗ್ತೀರಾ? ಈಗಿನವ್ರ ಮೇಲೆ ಯಾರ ಮೇಲೆ ನಂಬಿಕೆ ಇಡೋಕೆ ಹೋಗ್ಬೇಡ್ರಿ. ಎಲ್ಲ ನಂಬಿಕೆ ಇದ್ರು, ಪ್ರತಿಯೊಬ್ಬರು ನಂಬಿಕಿದ್ರು. ಎಲ್ಲಿಯೊಬ್ಬರು ಒಳ್ಳೆಯವರದಾರೋ ಏನೋ, ಸರಿ ಇಲ್ಲ ಜನ. ಪ್ರಾಣಿ ಪಕ್ಷಿಗಳನ್ನ ನಂಬಿ ಆದಷ್ಟು ನಿಮ್ಗೆ ಜೀವನ ಪಾವನವ್ರು ಆಗ್ತೈತಿ. ಇಂಥವಕ್ಕೆಲ್ಲ ಉಪಕಾರ ಮಾಡಬೇಕು. ಹೋಯ್ತು ನೋಡು, ಹೋಗಿ ರೈಟ್. ಇವೆಲ್ಲ ನಂದೇ ಜಮೀನು ಐತಿ. ನಾನು ಬೆಳಗ್ಗೆ ಜಮೀನೊಳಗೆ ಬಂದಿರ್ತೀನಲ್ಲ, ಅವಕ್ಕೆಲ್ಲ ಊಟ ತೊಗೊಂಬಂದಿರ್ತೀನಿ, ಹಾಕ್ತೀನಿ, ಹೋಗ್ತೀನಿ. ಅಲ್ಲೇ ನಾನು ಬಾಯ್ ಬಂಧುಗಳೇ.